ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡೋದ್ರಿಂದ ನಮ್ಮೂರಲ್ಲಿ ಕೆಲವು ಜನ ಈ ರೀತಿ ಮಾತಾಡ್ತಾರೆ, ಅಂದರೆ ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ ಮಾತುಗಳನ್ನು ಕೇಳಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಅದೇನಂತ ಮುಂದೆ ಹೋಗ್ತಾ ಹೇಳ್ತೀನಿ. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂತಂದರೆ, ಇವತ್ತು ನಾನು ಶಿವಮೊಗ್ಗ ಅಂದರೆ ಶಿವಮೊಗ್ಗದ ಹತ್ರ ಶಿಕಾರಿಪುರ ಅಂತ ಇದೆ. ಆ ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೀನಿ. ಮೇಕಪ್ ಆರ್ಡರ್ ಇದೆ ನನ್ನ ಸಿಸ್ಟರ್ದು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾವು ಏನೇ ಮಾಡಿದ್ರೂ ಜನ ಸಹಿಸೋದಿಲ್ಲ, ಇಲ್ಲ ಹೊಟ್ಟೆ ಕಿಚ್ಚಿಂದ ಈ ಥರ ಮಾತಾಡ್ತಾರೇನೋ ಅಂತ ಅನಿಸುತ್ತೆ ಕೆಲವೊಂದು ಸಲ. ಏನಕ್ಕಂದರೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ನನಗೆ ಈ ಹಿಂದೆ ಒಂದು ಹೊಲದಲ್ಲಿ ಹೋಗಿ ಅಡುಗೆ ಮಾಡೋ ಥರ ಏನೇನೋ ತುಂಬ ಪ್ಲಾನ್ ಇತ್ತು. ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಅದೇ ಥರ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಕೆಲವೊಂದು ಜನ ಮಾತಾಡೋ ರೀತಿ ನೋಡಿ. ಹೊಲದಲ್ಲಿ ಹೋಗಿ ದುಡಿತಾ ಇದೀಯ ನೀನು ಅಂತ ಈ ರೀತಿಯೆಲ್ಲ ಮಾತಾಡ್ತಾ ಇದ್ರು. ಅದೆಲ್ಲ ಸ್ವಲ್ಪ ಬೇಜಾರಾಯಿತು. ಕೆಲವೊಂದು ಜನಕ್ಕೆ ಅವರು ಮನೆಯಲ್ಲೇ, ಅಂದರೆ ಅವರ ಪರಿಸ್ಥಿತಿನೇ ತುಂಬ ನೋಡ್ಕೊಳ್ಳೋದಿರುತ್ತೆ. ಅಂದರೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿರುತ್ತೆ, ಆದರೆ ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ನೋಡೋದು ಮಾತ್ರ ನಿಲ್ಲಿಸೋದಿಲ್ಲ ಅಂತ ಹೇಳ್ಬೋದು. ಅವರ ಕೆಲಸಗಳೇ, ಅವರ ಸಮಸ್ಯೆಗಳೇ ಬೇಕಾದಷ್ಟಿರಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ. ಅಂಥವ್ರಿಗೆ ಏನೂ ಹೇಳೋದಕ್ಕಾಗೋದಿಲ್ಲ. ಅವ್ರು ಎಷ್ಟೇ ಅಂದರೂ ಅಂದ್ಕೊಂಡೇ ಇರೋದು, ನೀವು ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ತೀವಿ ಅಂತಂದು ನಾವು ಮುಂದೆ ಹೋಗ್ಬೇಕು ಅಷ್ಟೇ ಹೊರತು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಮಾತಾಡ್ಕೊಂಡಿರಲಿ ಅವರಷ್ಟೇ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು. ನಾವು ಒಂದು ಸಲ ಯೋಚನೆ ಮಾಡಬೇಕು, ಅಂದರೆ ನಾವು ಕೆಲಸ ಮಾಡೋದು ಯಾವ ಕೆಲಸನೇ ಆಗಿರಲಿ, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಅದು ಒಳ್ಳೆಯದಾ ಕೆಟ್ಟದಾ ಅಂತ ನಾವು ಯೋಚನೆ ಮಾಡಬೇಕು. ಯಾರೇ ಆಗಲಿ, ನಾನೇ ಅಂತೆಲ್ಲ ಹೇಳ್ತಿರೋದು, ಯಾರೇ ಆಗಲಿ ಅದು ಒಳ್ಳೆಯದು ಅಂತ ನಮ್ಮ ಮನಸ್ಸಿಗೆ ಅನಿಸಿದ್ರೆ ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಣ್ಣವ್ರದ್ದು ಒಂದು ಸಾಂಗ್ ಇದೆ, ಯಾವ ಕಾಲಕ್ಕೆ ಯಾವ ಸ್ಥಾನಕ್ಕೆ ಯಾರನ್ನ ನೂಕುವೆ ನಾರಿಯೇ, ನೀ ನಡೆಸಿದಂತೆ ನಡುವೆ ನೀ ನುಡಿಸಿದಂತೆ ನುಡಿವೆ ಎಂದು. ಹಾಗೆ ಆ ದೇವರು ಹೇಗೆ ನುಡಿಸ್ತಾನೋ ಹೇಗೆ ನಡೆಸ್ತಾನೋ ಹಾಗೆ ನಡೀತೀನಿ ನಾನು. ಹಾಗೆ ನಾನು ಶಿಕಾರಿಪುರಕ್ಕೆ ಬರಬೇಕು ಅಂತೇಳಿ ಫಸ್ಟು ನಮ್ಮ ಸಿಸ್ಟರ್ ಮನೆಗೆ ಹೋಗಿ ಶಿರಾಳಕೊಪ್ಪಕ್ಕೆ ಹೋಗಿ, ಅದಾದಮೇಲೆ ನಾವು 7:30ಗೇನೋ ನಾವು ಚೌಟ್ರಿ ಹತ್ರ ಬಂದ್ವಿ. ಅವರು ಮೊದಲೇ ಹೇಳಿದರು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ, ಹಾಗಾಗಿ ನಾವು 7:30 ಬಂದ್ವಿ. 7:30ಗೆ ನಾವು ಚೌಟ್ರಿ ಹತ್ರ ಬಂದ್ರೂ ಅವರು ಇನ್ನೂ ಬರಲಿಲ್ಲ. ನಮಗೆ ಬ್ರೈಡ್ ಸಿಕ್ಕಿದ್ದು 9:30ಗೆ, ರೆಡಿ ಮಾಡೋದಕ್ಕೆ ಬ್ರೈಡ್ ಸಿಕ್ಕಿದ್ದು 9:30ಗೆ. ಆವಾಗ ರೆಡಿ ಮಾಡಿ ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದು 10:30ಗೆ. ಎಷ್ಟು ಲೇಟ್ ಆಯ್ತಲ್ವಾ, ತುಂಬಾ ಲೇಟ್ ಆಯಿತು. ನಾವು ಕಾದು ಸ್ವಲ್ಪ ಬೇಜಾರಾಯಿತು. ಸ್ನ್ಯಾಕ್ಸು ಸಹ ಇರಲಿಲ್ಲ. ಮಕ್ಕಳು ಸ್ವಲ್ಪ ಆಟ ಮಾಡ್ತಾಯಿದ್ರು, ನನ್ನ ಸಿಸ್ಟರ್ ಮಕ್ಕಳು. ಏನಾದರೂ ಕೊಡಿಸು ಅಂತಂದ್ಬಿಟ್ಟು ಅಲ್ಲಿ ಪಕ್ಕದಾಗೆ ಅಂಗಡಿಗಳು ಏನೂ ಇರಲಿಲ್ಲ. ಹಾಗಾಗಿ ಊಟನೂ ಸಹ ಲೇಟ್ ಆಯಿತು ನಮ್ಮದು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಚೌಟ್ರಿ ಎಲ್ಲ, ತುಂಬ ಇಷ್ಟ ಆಯಿತು ನನಗೆ. ಬ್ರೈಡು ಲೇಟಾಗಿ ಸಿಕ್ಕಿದ್ರಲ್ವಾ, ಹಾಗೆ ಟೈಮು ಸಹ ಆಗಿತ್ತು. ಅರ್ಜೆಂಟ್ ಮಾಡ್ತಾರೇನೋ, ತುಂಬಾ ಅರ್ಜೆಂಟ್ ಮಾಡ್ತಾರೇನೋ, ಲೇಟಾಗಿ ಬಂದಿದ್ರಲ್ವಾ ಅರ್ಜೆಂಟ್ ಮಾಡ್ತಾರೆ, ಬೇಗ ಸ್ಟೇಜಿಗೆ ಕಳಿಸ್ರಿ ಅಂತೇಳಿ ಅರ್ಜೆಂಟ್ ಮಾಡ್ತಾರೇನೋ ಅಂತಂದ್ಬಿಟ್ಟು ಸ್ವಲ್ಪ ಟೆನ್ಷನ್ ಆಗಿತ್ತು. ರೆಡಿ ಮಾಡೋದಕ್ಕೆ ಟೈಮ್ ಕೊಡ್ತಾರೋ ಇಲ್ಲೋ ಅಂತ ತುಂಬಾ ಟೆನ್ಷನ್ ಆಗಿತ್ತು. ಆದರೆ ಅಷ್ಟಾಗಿ ಅರ್ಜೆಂಟ್ ಮಾಡಲಿಲ್ಲ ಇವರು. ಒಂದು ಅರ್ಧ ಗಂಟೆ ಅಷ್ಟು ಟೈಮ್ ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ನಾವು ರೆಡಿ ಮಾಡಿ ಕಳಿಸಿದ್ವಿ. ಅಷ್ಟು ಟೈಮ್ ಕೊಟ್ಟರೆ ನಾವು ರೆಡಿ ಮಾಡೋದಕ್ಕೆ ಏನೂ ಅನಿಸೋದಿಲ್ಲ, ಆರಾಮ್ಸೆ ರೆಡಿ ಮಾಡಿ ಕಳಿಸ್ಬೋದು. ಹಾಗೆ ನಾನು ನೆಕ್ಸ್ಟ್ ಡೇ ಎಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ, ಹಾಗಾಗಿ ಇಷ್ಟೇ ತೋರಿಸೋಕ್ಕಾಗಿದ್ದು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು, ಸಬ್ಸ್ಕ್ರೈಬ್, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.